Hi and hello friends, welcome to our channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಲಾಸ್ಟ್ ಇಯರ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕ್ವೆಶ್ಚನ್ ಪೇಪರ್ ನ ಒಂದು 12 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ EPS ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ 12 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ. ಸೊ ಕ್ವೆಶ್ಚನ್ ಈ ರೀತಿಯಾಗಿದೆ, ಜೀವಿತ್ ಲಿಮಿಟೆಡ್ ಆಸ್ ಶೇರ್ ಕ್ಯಾಪಿಟಲ್ ಆಫ್ ₹10 lakh ಡಿವೈಡ್ ಇಂಟು ಶೇರ್ಸ್ ಆಫ್ ₹10 each ಅಂತ. ಹಾಗಾದ್ರೆ 10 lakh ಡಿವೈಡೆಡ್ ಬೈ 10 ಅಂತ ಮಾಡ್ಕೊಂಡ್ರೆ ನಮಗೆ 1 lakh ಈಕ್ವಿಟಿ ಶೇರ್ಸ್ ಅಂತೆ. ಅಂದ್ರೆ ಶೇರ್ಸ್ ಅಂದ್ರೆ ಅಲ್ಲಿಗೆ ಈಕ್ವಿಟಿ ಶೇರ್ಸ್ ಅಂತ ಅರ್ಥ ಅದು. ಓಕೆನಾ, ಅಲ್ಲಿಗೆ 1 lakh ಶೇರ್ಸ್ 10 ಈಚ್ ಅಂದ್ರೆ 10 lakh rupees ಅಮೌಂಟ್ ಅವ್ರ ಹತ್ರ ಇದೆ, ಅಷ್ಟನ್ನ ಅವರು ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡಿದ್ದಾರೆ. ದೆನ್ ಇಟ್ ಹ್ಯಾಸ್ ಅ ಮೇಜರ್ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ರಿಕ್ವೈರಿಂಗ್ ಅನ್ ಇನ್ವೆಸ್ಟ್ಮೆಂಟ್ ಆಫ್ ಅನದರ್ 5 lakh. ದ ಮ್ಯಾನೇಜ್ಮೆಂಟ್ ಇಸ್ ಕನ್ಸಿಡರಿಂಗ್ ದ ಫಾಲೋಯಿಂಗ್ ಆಲ್ಟರ್ನೇಟಿವ್ಸ್. ಸೊ 10 ಲಕ್ಷ ಅವ್ರ ಹತ್ರ ಆಲ್ರೆಡಿ ಕ್ಯಾಪಿಟಲ್ ಇದೆ, ಅವರಿಗೆ ಪ್ರೋಗ್ರಾಮ್ ನ ಎಕ್ಸ್ಪ್ಯಾಂಡ್ ಮಾಡಬೇಕಂತೆ. ಸೊ ಅದಕ್ಕಾಗಿ 5 ಲಕ್ಷ ಇನ್ನೂ ರಿಕ್ವೈರ್ಮೆಂಟ್ ಇರೋದ್ರಿಂದ ಇನ್ನೂ 3 ಪ್ಲಾನ್ ಪ್ರಕಾರ ಅವರು ಒಂದು ಶೇರ್ ಕ್ಯಾಪಿಟಲ್ ನ ಅಥವಾ ಇನ್ಕ್ರೀಸ್ ಮಾಡೋದಕ್ಕೆ ಒಂದು 3 ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಆ ಪ್ಲಾನ್ ಏನಂದ್ರೆ ಇಶ್ಯೂ ಆಫ್ 50,000 ಆರ್ಡಿನರಿ ಶೇರ್ಸ್ ಆಫ್ ₹10 each. ಸೊ ಆರ್ಡಿನರಿ ಶೇರ್ಸ್ ಇಸ್ ಆಲ್ಸೋ ನೋನ್ ಆಸ್ ಈಕ್ವಿಟಿ ಶೇರ್ಸ್. ಸೊ 50,000 ಈಕ್ವಿಟಿ ಶೇರ್ಸ್ ನ ಇಂಟು 10 ಮಾಡ್ಕೊಂಡ್ರೆ ನಮಗೆ 5 ಲಕ್ಷ ಸಿಗ್ತಾ ಹೋಗುತ್ತೆ. ಸೊ ಅವ್ರಿಗೆ ಬೇಕಾಗಿರೋದು ಕೂಡ 5 ಲಕ್ಷ. ಸೊ ಇದು ಒಂದು ಪ್ಲಾನ್. ನೆಕ್ಸ್ಟ್ ಸೆಕೆಂಡ್ ಪ್ಲಾನ್ ಬಂದ್ಬಿಟ್ಟು 50,000 ಇಶ್ಯೂ ಏನು ಪ್ರಿಫರೆನ್ಸ್ ಶೇರ್ಸ್ ನ 10 each ಹಂಗೆ. ಸೊ ಅದು ಕೂಡ 5 lakh ಈಕ್ವಲ್ ಆಗುತ್ತೆ. 12% ಅವರಿಗೆ ಡಿವಿಡೆಂಡ್ಸ್ ಕೊಡಬೇಕಂತೆ. ಸೊ ಅದಾದ್ಮೇಲೆ ಇಶ್ಯೂ 10% ಆಫ್ ಡಿಬೆಂಚರ್ಸ್ 5 lakh. ಸೊ ಇದು ಕೂಡ 5 lakh ಆದ್ರೆ 10% ಡಿಬೆಂಚರ್ಸ್ ಕೊಡಬೇಕಂತೆ. ಸೊ ಈ ರೀತಿಯಾಗಿ 3 ಡಿಫರೆಂಟ್ ಪ್ಲಾನ್ ನ ಯೂಸ್ ಮಾಡಿಕೊಂಡು ಸೊ ಅವರು ಯಾವ ಒಂದು ಪ್ಲಾನ್ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಸೊ ಕಂಪನಿಯ ಪ್ರೆಸೆಂಟ್ EBIT ಇಸ್ 4 lakh rupees per annum. ಸೊ EBIT ಇನ್ಫಾರ್ಮೇಶನ್ ಅವ್ರು ಕೊಟ್ಟಿದ್ದಾರೆ, ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ನಾವು ಅವಾಗ ಇಂಟ್ರೆಸ್ಟ್ ಮತ್ತೆ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ EPS ಆಫ್ ಈಚ್ ಪ್ಲಾನ್. ಸೊ EPS ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮ್ಯಾಟ್ ಬಂದು ಈ ರೀತಿಯಾಗಿದೆ. EPS ಸೊ ಫಸ್ಟ್ ಗೆ ಪ್ರೆಸೆಂಟ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಈ 3 ಇಲ್ಲ ಅಂದ್ರೆ ಈ ಒಂದು ಪ್ರೆಸೆಂಟ್ ನ ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದೆನ್ ಪ್ಲಾನ್ ABC. ಸೊ ಈ 3ಗೂ ಕೂಡ ಒಂದು EPS ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಯಾವ ರೀತಿ ಅಂತ. ಸೊ ಫಸ್ಟ್ ಗೆ ಅವ್ರು ಕೊಟ್ಟಿದ್ದಾರೆ EBIT is 4 lakh ಅಂತ ಹಾಕೊಳ್ತಾ ಹೋಗೋಣ. EBIT is 4 lakh rupees. So present capital structure is also 4 lakh rupees. Plan ABC is also 4 lakh rupees. And then EBIT ಅಲ್ಲಿ ಇಂಟ್ರೆಸ್ಟ್ ನ ಫಸ್ಟ್ ಲೆಸ್ ಮಾಡ್ತಾ ಹೋಗ್ಬೇಕು. ಇಂಟರೆಸ್ಟ್. ಸೊ ಇಂಟ್ರೆಸ್ಟ್ ಪ್ರೆಸೆಂಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ. ಸೊ ನಿಲ್, ಎ ಅಲ್ಲೂ ಇಲ್ಲ, ಬಿ ಅಲ್ಲೂ ಇಲ್ಲ. ಸೊ ಸಿ ಅಲ್ಲಿ ಬಂದ್ರೆ ಡಿಬೆಂಚರ್ ಇಂಟ್ರೆಸ್ಟ್ ಇದೆ. ಸೊ ಇಂಟ್ರೆಸ್ಟ್ ಪ್ಲಾನ್ ಸಿ ಮಾತ್ರ ವರ್ಕ್ ಆಗುವಂತದ್ದು. ಸೊ 5 lakh ಅಲ್ಲಿ 10% ಅಂದ್ರೆ ಸೊ ಪ್ಲಾನ್ ಸಿ is equal to 5 lakh into 10%. So that means 50,000 rupees. So ನಮಗೆ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ 4 lakh 4 lakh 4 lakh. This is 3,50,000 plan C, because we have deducted the interest from the EBIT and we got EBT earnings before tax. So ನಾವು ಇವಾಗ ಟ್ಯಾಕ್ಸ್ ನ ಲೆಸ್ ಮಾಡ್ತಾ ಹೋಗ್ಬೇಕು. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್, ಟ್ಯಾಕ್ಸ್ ನ ಡೇಟ್. ಸೊ ಕ್ವಶನ್ ಅಲ್ಲಿ ಎಲ್ಲೂ ಕೂಡ ಟ್ಯಾಕ್ಸ್ ನ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಎಲ್ಲದಕ್ಕೂ ಕೂಡ ನಿಲ್ ಆಗ್ತಾ ಹೋಗುತ್ತೆ. ಸೊ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಸಿಗ್ತಾ ಹೋಗುತ್ತೆ. ಸೇಮ್ ಆಸ್ ಇಟ್ ಈಸ್ ಬರ್ಕೊಳ್ತಾ ಹೋಗೋಣ. 4 lakh 3,50,000. ಆಫ್ಟರ್ ದ್ಯಾಟ್ ಇಟ್ ಕಮ್ಸ್ ಟು ಡಿವಿಡೆಂಡ್ಸ್, ಪ್ರಿಫರೆನ್ಸ್ ಡಿವಿಡೆಂಡ್ಸ್. ಸೊ ಡಿವಿಡೆಂಡ್ಸ್ ಹೇಳಿರೋದು ಪ್ಲಾನ್ ಬಿ ಮಾತ್ರ. ಪ್ರಿಫರೆನ್ಷಿಯಲ್ ಶೇರ್ಸ್ 12% ಡಿವಿಡೆಂಡ್. ಸೊ 50,000 into 10 ಅಂದ್ರೆ ಅದು ಕೂಡ 5 lakh ಆಗುತ್ತೆ. ಸೊ 5 lakh ಮೇಲೆ 12% ಅಂದ್ರೆ ಅಲ್ಲಿಗೆ 12 5 is 60. ಸೊ 60,000 ಫಾರ್ ಪ್ಲಾನ್ ಬಿ. 60,000 ಇನ್ನು ಮಿಕ್ಕಿದಕ್ಕೆಲ್ಲ ನಿಲ್ ಹಾಕೊಳ್ತಾ ಹೋಗ್ಬೇಕು. ಸೊ ಆಸ್ ಇಟ್ ಈಸ್ 4 lakh 3,40,000 and then 3,50,000. So this is earnings available to equity shareholders. ಸೊ ನಾವು ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ನ ಕಂಡುಹಿಡಿದೀವಿ. ಸೊ ಈಗ ಪ್ಲಾನ್ ABC 3ಗೂ ಕೂಡ EPS ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಸೊ ಪ್ರೆಸೆಂಟ್ ಅಂತ ಬಂದ್ರೆ EAT. ಸೊ EPS ಫಾರ್ ಪ್ಲಾನ್ ಎ. ಸೊ EATESH ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. ಸೊ ಇದು EPS ನ ಒಂದು ಫಾರ್ಮುಲಾ. ಓಕೆನಾ. ಸೊ ಇವಾಗ ನಾವು ಪ್ಲಾನ್ ಎ ಕಂಡುಹಿಡಿಯೋದಾದ್ರೆ ಪ್ಲಾನ್ ಎ ಇಸ್ ಈಕ್ವಲ್ ಟು ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ಸ್ ಎಷ್ಟಿದೆ? 4 lakh ಇದೆ ಪ್ಲಾನ್ ಎಗೆ. ಸೊ ಹಾಕೋಣ 4 lakh ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. ಸೊ ನಂಬರ್ ಆಫ್ ಶೇರ್ಸ್ ಬಂದ್ಬಿಟ್ಟು ಕ್ವಶನ್ ಅಲ್ಲಿ ನಾವು ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ 1 lakh. ಸೊ ಯಾವ ರೀತಿ ನಂಬರ್ ಆಫ್ ಶೇರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದ್ರೆ ಸೊ 10 lakh rupees ಕ್ಯಾಪಿಟಲ್ ಇದೆಯಂತೆ. ಸೊ ಫೇಸ್ ವ್ಯಾಲ್ಯೂ ಇಸ್ 10 ಅಂತೆ. ಹಾಗಾದ್ರೆ 1 lakh rupees 1 lakh shares. So available shares, sorry, number of shares. So
ಸೊ 4 lakh ಡಿವೈಡೆಡ್ ಬೈ 1 lakh ಅಂತ ಬಂದೋದಾದ್ರೆ ಸೊ ಪ್ಲಾನ್ ಎಗೆ EPS ಬಂದ್ಬಿಟ್ಟು ಸೊ 4 per share rupees 4 per share ಆಗುತ್ತೆ. ಸೊ EPS for plan A is rupees 4 per share. ಸೊ plan B is equal to plan B equity share available to equity shares ಎಷ್ಟಿದೆ ಅಂದ್ರೆ 3,40,000 ಇದೆ. ಸೊ divided by 1 lakh, that is EPS of plan B is equal to 3.4 per share. So then plan C, so earnings available to equity shareholders is 3,50,000 ಇದೆ. ಸೊ ಹಾಕೋಣ 3,50,000 divided by 1 lakh number of shares, so is equal to EPS is equal to rupees 3.5 per share. So 5 zeros, so 4 zeros cancel, 10, so 3.5 per share. ಸೊ ಇದಿಷ್ಟು ABC ಗೆ ಅರ್ನಿಂಗ್ ಪರ್ ಶೇರ್ ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ಇಷ್ಟು ಮಾಡಿದ್ರೆ ನಮಗೆ ಈಸಿಯಾಗಿ 12 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.